ಇರೋದು ಓಕೆ. ನಾನು ಹೇಳ್ತಿರೋದು ಇದನ್ನೇ ಮಾತಾಡಕ ಯಾವುದು ಪೋಸ್ಟ್ ಮಾರ್ಟಮ್ 2 ಸಲ ಆಯ್ತು, 3 ಸಲ ಆಯ್ತು, 5 ಸಲ ಆಯ್ತು. ಅವ್ರು ಎಷ್ಟು ಸಲ ಆದ್ರೂ ಹೇಳ್ಬೋದು. ಮತ್ತೆ ಪೊಲೀಸ್ ಕೆಲಸ ಏನಂಗಂದ್ರೆ ಎಷ್ಟು ಸಲ ಆಯ್ತು ಅಂತ ಬಹಿರಂಗ ಪಡಿಸೋಗ್ತಾರೆ ಮೀಡಿಯಾಕ್ಕೆ. ಯಾಕೆ ಗೌಪ್ಯವಾಗಿಡ್ತಿದ್ದಾರೆ? ಕೇಳಿದ್ರೆ ಸರ್ಕಾರ ಮೇಲೆ ಒತ್ತಡ ಇದೆ ಯಾಕೆ ಹೇಳ್ತಾರೆ? ನಾನು ಅಫಿಷಿಯಲ್ ಆಗಿ ನನಗೊತ್ತು ವಿಚಾರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು I don't want to. I know I can, but I will ask the police officers. ನಿಮ್ಮ ಭಾವನೆಗೆ ಉತ್ತರ ಕೊಡಕ್ಕೆ ಹೇಳ್ತೀನಿ. ಎಸ್ಪಿ ಅಮಾನತ್ ಆಗಿದ್ದು ಸರಿನಾ? ಒಂದೇ ದಿನದಲ್ಲಿ ಕಳೆದ 7 ತಾಸಲ್ಲೇ ಅವರು ಅಧಿಕಾರ ಅಮಾನತ್ ಆಗ್ತಾರೆ, ಇದು ಸರಿನಾ? ಎಸ್ಪಿ ಅವರು ಅಮಾನತ್ ಆಗಿದ್ದು. ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮುಲು, ಈ ತರ ಗಲಾಟೆ ನಡೀತಾ ಇದೆ ಅಂತ. ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದು ನಾನು ಎಸ್ಪಿಗೆ. SP was not in a position to speak to. ಈ ಮಾತಾಡೋದು ನನಗೆ ಏನೋ ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾರ್ಟಮ್ ಹೋಗ್ಲಿಕ್ಕೆ ತಯಾರಿಲ್ಲ. He was not able to reply to me. I wanted an information first. ಯಾಕೆಂದ್ರೆ ಆದಷ್ಟು ಮಾಡಿದ್ದೆ. ಸೊ ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು 1 ನಿಮಿಷ ಏನೋ ಮಾತಾಡಿದ್ರು ಅಂತ. So Sarkara has taken a decision, in a wise decision, with the advice of the senior officer. ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗಿನ್ನ ಗಲಾಟೆ ಆಗಿರ್ಲಿಲ್ಲ, ಏನು ದುರ್ಗಾಟ ಆಗಿರ್ಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು ವೈಫಲ್ಯ. ಆಕ್ಚುಲಿ ನಿಮ್ ಸರ್ಕಾರ ಅವರಿಗೆ ಹ್ಯಾಟ್ಸಪ್ ಮಾಡಬೇಕು, ಅವ್ರಿಗೆ ಕ್ರೆಡಿಟ್ ಕೊಡಲ್ಲ. ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ, ಒಂದು ಭದ್ರತೆ ವಿಚಾರ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋದಕ್ಕೋಸ್ಕರ ತಾವು ಬಳ್ಳಾರಿಗೆ ಬಂದಿದ್ರ ಸರ್ ಅಂತ. ನಾನು ಪಾಪ ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಕೊಟ್ಟಿದ್ದಾರೆ. ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರೋದಂತ ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡಕ್ಕಾಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ. ಪ್ರತಿಮೆಗೆ ಯಾವ ಹಣ ಬಳಸಿದ್ದಾರೆ ಸರ್? 1.15 ಕೋಟಿ ಬಳಸಿದ್ದಾರೆ ಅಂತಿದೆ. ಅದು ಎಲ್ಲಿ ಅನ್ನೋದಲ್ಲ ಸರ್. MLA ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. MLA ಫಂಡ್ ಕೊಡಕ್ ಬರುತ್ತಾ ಸರ್? ಯಾಕಾಗಲ್ಲ ಕೊಡ್ಬೋದು ಅಂತ ನೀವು ಹೇಳ್ಬೋದು. ಅದು ಯಾಕಾಗಲ್ಲ ಅಲ್ಲ ಹೇಳ್ಬೋದು ಸರ್ ನೀವು. ನಾನು ಹೇಳ ಕೆಲವರು ದಾನ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೋದು, ಮಾಡಲೇಬೇಕಾಗ್ತದೆ. ಅದೆಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಓಕೆ. ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು. ಸುಖಬರ್ದಲ್ಲಿ ನಾನು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.